ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರೋಳಿನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ಪೆಷಲ್ಲಾಗಿ ಇವಾಗ ಸೀಸನ್ ಆಗಿರೋದ್ರಿಂದ ಬಿದಿರು ಕರಳೆ ಸಾಂಬಾರು ಹೇಗೆ ಮಾಡೋದು ಮತ್ತು ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಒಮ್ಮೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಯಾವ ರೀತಿ ಬಿದಿರು ಕರಳೆ ಸಾಂಬಾರು ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕಾಳುಗಳನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ದೆ. ಓವರ್ ನೈಟ್ ಎಲ್ಲ ಕಾಳು ಅಂದರೆ ಹೆಸರು ಕಾಳು, ಅವರೆಕಾಳು, ಬಟಾಣಿ, ಕಡಲೆಕಾಳು ಮತ್ತು ತೊಗರಿಬೇಳೆನ ನೀವು ಇವಾಗಲೂ ಕೂಡ ನೆಕ್ಸ್ಟು ಆ್ಯಡ್ ಮಾಡ್ಬೋದು, ಅಥವಾ ನಿಮಗೆ ಕಾಳೆ ಸಾಕು ಅಂತಂದರೂ ತೊಂದರೆ ಇಲ್ಲ. ನಂತರ ತರಕಾರಿ, ಎಲ್ಲ ಥರದ ತರಕಾರಿನೂ ನಾನು ಇಲ್ಲಿ ಒಂದೊಂದು ಹಾಕ್ಕೊಂಡ್ರೆ ಎಷ್ಟೊಂದಾಗುತ್ತೆ, ಬಟ್ ನಾನು ಇಲ್ಲಿ ಎಲ್ಲನೂ ಒಂದೊಂದೇ ತರಕಾರಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ, ಆಲೂಗೆಡ್ಡೆ, ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಯಾವುದಾದ್ರೂ ತರಕಾರಿ ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಸೊಪ್ಪು ಸಹ ಆ್ಯಡ್ ಮಾಡ್ತಾರೆ. ಸೊ ನಾನಿಲ್ಲಿ ಸೊಪ್ಪೆಲ್ಲ ಆ್ಯಡ್ ಮಾಡಿಲ್ಲ, ನಾನು ಬರೀ ಜಸ್ಟ್ ತರಕಾರಿ ಮಾತ್ರ ಆ್ಯಡ್ ಮಾಡಿದ್ದೀನಿ. ಮತ್ತು ಕರಳೆನ ನಾನು ಇಲ್ಲಿ ನೀಟಾಗಿ ಈ ಥರ ನೋಡಿ, ಸೌತೆಕಾಯಿ ಕೋಸಂಬರಿ ಮಾಡ್ತೀವಲ್ಲ ಆ ಟೈಪಲ್ಲಿ ನಾವು ಇದನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿರಬೇಕು. ಸೊ ನಂತರ ಇದನ್ನು ಓವರ್ ನೈಟ್ ನೆನೆಸಿ ಇದನ್ನು ಇದರೊಳಗೆ ಕಹಿ ಅಂಶ ಇರುತ್ತೆ. ಸೊ ಆ ಕಹಿ ಅಂಶ ಹೋಗಬೇಕು ಅಂದರೆ ನಾವು ನೈಟೆಲ್ಲ ನೆನೆಸಿ ಮಾರ್ನಿಂಗು ನಾವು ಅದನ್ನು ನೀಟಾಗಿ ಒಂದು 3 to 4 ಟೈಮ್ಸು ವಾಶ್ ಮಾಡಿ ನಂತರ ಇದನ್ನು ಹಾಕ್ಕೊಬೇಕಾಗುತ್ತೆ. ಸೊ ಒಂದು ವಿಶಿಲ್ ತೊಗೊಂಡ್ರೆ ಸಾಕು. ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾನು ಸಾಂಬಾರು ಒಗ್ಗರಣೆ ಹಾಕಿದಾಗ ಅದಕ್ಕೆ ನಾನು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು ವಿಶಿಲ್ ತೆಗೆದುಕೊಳ್ಳೋಣ. ನಂತರ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ನಾನು ಇಲ್ಲಿ ಮೆಜರ್ಮೆಂಟನ್ನು ನಾನು ಏನೋ ಹಾಕೋದು ಹೇಳಿಲ್ಲ, ಬಟ್ ನಿಮಗೆ ಒಂದು ಮೆಜರ್ಮೆಂಟಾಗಿ ಹೇಳ್ತಾ ಇದ್ದೀನಿ. ಸೊ 1 ಕಪ್ಪಷ್ಟು ತೊಗೊಂಡಿದ್ದೆ. ಮತ್ತು ಇಲ್ಲಿ 2 ಟೊಮೆಟೊ, ಇಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು ನಾನು ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಇಲ್ಲಿ 4ರಿಂದ 5 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ 4 ಮೆಂಬರ್ಸ್ ಏನಾದರೂ ಇದ್ದರು ಅಂದರೆ ಬರೀ 2 ಸ್ಪೂನ್ ಸಾಕು. ನಂತರ ಹುಣಸೆಹಣ್ಣು ಸ್ವಲ್ಪ ಒಂದು ಸಣ್ಣ ಗಾತ್ರದ್ದು. ನಂತರ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಅರ್ಧ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ನಿಮಗೆ ಆಪ್ಷನಲ್ಲು, ಬೇಡ ಅಂದರೆ ತೊಂದರೆ ಇಲ್ಲ. ಸೊ ಇದನ್ನು ಮಸಾಲೆನ ರುಬ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆಗೆ ನಾನು ಇನ್ನೂ ಸ್ವಲ್ಪ ಅಗಲವಾದ ಪಾತ್ರೆನೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನಾನು ನಿಮಗೆ ಒಗ್ಗರಣೆಗೆಲ್ಲ ಕೊಬ್ಬರಿ ಎಣ್ಣೆನೇ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು. ಹಾಗಾಗಿ ಕೊಬ್ಬರಿ ಎಣ್ಣೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಂಬಾರು ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಲೇಬೇಕಾಗುತ್ತೆ. ನಂತರ ಸಾಸಿವೆ ಎಲ್ಲ ಚೆನ್ನಾಗಿ ಅದು ಸಿಡಿದಾದ್ಮೇಲೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಜೀರಿಗೆ ಬೇಡ ಅಂತ ಅಂದರೆ ಪರವಾಗಿಲ್ಲ. ಇವಾಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ನಂತರ ಚೆನ್ನಾಗಿ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಇಲ್ಲಿ ನಾನು 2ರಿಂದ 3 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಆಲ್ರೆಡಿ ನಾನು ಸ್ವಲ್ಪ ಮಸಾಲೆಗೂ ಸಹ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಇಷ್ಟು ಬೇಗ ಫಾಸ್ಟಾಗೂ ಕೂಡ ಮಾಡ್ಬೋದು. ತುಂಬಾ ಈಸಿ. ಮತ್ತು ಯಾವುದೇ ಚಕ್ಕೆ, ಲವಂಗ ಥರ ಮಸಾಲೆ ಸ್ಪೈಸಿ ಐಟಮ್ಸ್ನೆಲ್ಲ ನಾನು ಹಾಕಿಲ್ಲ. ಜಸ್ಟ್ ಸಾಂಬಾರು ಪೌಡರ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಇದಕ್ಕೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ನೀವು ಟ್ರೈ ಮಾಡಿ. ಸೊ ಚೆನ್ನಾಗಿ ಇದು ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಮಸಾಲೆನ ಸ್ವಲ್ಪ ಅದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸೋಣ. ಯಾಕೆಂದರೆ ಸಾಂಬಾರು ಕೆಡೋದಿಲ್ಲ ಬೇಗ, ಹಾಗಾಗಿ. ಸೊ ತೆಂಗಿನಕಾಯಿ ಎಲ್ಲ ನಾವು ಹಸಿಯದ್ದೇ ಹಾಕಿರ್ತೀವಲ್ವ, ಹಾಗಾಗಿ ಅದೆಲ್ಲ ಸಾಂಬಾರಲ್ಲೇ ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ನಾವು ನೀರು ಹಾಕಿ ಒಂದು ಹದವಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ಒಂದು 2 ಡೇಸ್ ಆದರೂ ನಾವು ಮಡಿಕೋಬೋದು. ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಯಾವುದೇ ರೀತಿ ಹಾಳಾಗೋದಿಲ್ಲ. ಸೊ ನಂತರ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ನೋಡಿ ಆಯಿಲೆಲ್ಲ ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ ಹೇಳಿಬಿಟ್ಟು, ಇದು ಕುದಿ ಬಂದಮೇಲೆ ನಾನು ಆಲ್ರೆಡಿ ವಿಷಿಲ್ನ ತೆಗೆದಿಟ್ಕೊಂಡಿದ್ದೀನಲ್ಲ, ಸೊ ಕರಳೆ ಮತ್ತು ಕಾಳಿಂದು ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ನೀಟಾಗಿ ನೋಡ್ಕೊಳ್ಳಿ, ಎಷ್ಟು ನಿಮಗೆ ಗಟ್ಟಿಯಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ಆಲ್ರೆಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ. ಸೊ ಇದು ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನೀವು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಕೂಡ ನೀವು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ ಬಿದಿರು ಕರಳೆಗೆ. ಸೊ ನಾನಿಲ್ಲಿ ತೆಂಗಿನಕಾಯಿ ಹೆಚ್ಚಾಕಲಿಲ್ಲ, ಸೊ ಜಸ್ಟ್ ಹಾಗೆ ತುರಿನ ಅದ್ರ ಮೇಲೆ ಹಾಕಿದೆ. ಸೊ ನಂತರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲ್ಗಡೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಕಿದ್ನಲ್ಲ, ಹಾಗಾಗಿ ನನಗೆ ಉಪ್ಪು ಬೇಕಾಗಲಿಲ್ಲ.
ಸೊ ಚೆನ್ನಾಗಿ ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸೊ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ರೊಟ್ಟಿ ಮುದ್ದೆ ಈ ಥರ ಎಲ್ಲ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.